ನಮಸ್ತೆ, ಓಂ ನಮಃ ಶಿವೋಹಂ ನ್ಯೂಸ್ಗೆ ಸ್ವಾಗತ. 1000 ವರ್ಷಗಳ ಪುರಾತನ ದೇವಾಲಯ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ಕಾಳಭೈರವಾಷ್ಟಮಿ ಪುರಸ್ಸರಿಸಿ ವಿಶೇಷ ಪೂಜೆಗಳು ನಡೆಯಿತು. ಬೆಳಗ್ಗೆಯಿಂದ ಗಣಪತಿ ಪೂಜೆ, ನವಗ್ರಹ ಪ್ರಾರ್ಥನೆ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ, ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ನಾಗನಾಥೇಶ್ವರ ಸ್ವಾಮಿಯವರಿಗೆ ಪಂಚಾಮೃತ ಲಘುನ್ಯಾಸಪೂರ್ವಕ ರುದ್ರಾಭಿಷೇಕ ನೆರವೇರಿತು. ಚಿಂತಾಮಣಿ ವಿಕ್ರಮ ಕಾಲೇಜು ನರಸಿಂಹಾರೆಡ್ಡಿ ಜಗದೀಶ್ವರಮ್ಮರವರ ಪುತ್ರ ವಿಕ್ರಮ್ ದಂಪತಿಗಳು ಪಂಚಾಮೃತ ಹಾಗೂ ಲಘುನ್ಯಾಸಪೂರ್ವಕ ರುದ್ರಾಭಿಷೇಕ ನೆರವೇರಿಸಿದರು. ಶ್ರೀ ನಾಗನಾಥೇಶ್ವರ ಸ್ವಾಮಿಯವರಿಗೆ ಕಾಳಭೈರವ ಆವಾಹನೆ ಮಾಡಿ ರುದ್ರಾಭಿಷೇಕ ನೆರವೇರಿಸಲಾಯಿತು. ಭಕ್ತಾದಿಗಳು ಪಾಲ್ಗೊಂಡು ಭಗವಂತನ ದರ್ಶನ ಪಡೆದು ಕೂಷ್ಮಾಂಡ ದೀಪ ಅಂದರೆ ಬೂದಗುಂಬಳಕಾಯಿಯಿಂದ ಕಾಳಭೈರವನಿಗೆ ಶತ್ರು ಪೀಡೆ ಮತ್ತು ಎಲ್ಲ ದುರಿತಗಳ ನಿವಾರಣೆಗೆ ದೀಪಗಳು ಬೆಳಗಿದರು. ಅನ್ನದಾನ ಕಾರ್ಯಕ್ರಮ ಯಥಾವಿಧಿಯಾಗಿ ನಡೆಯಿತು. ಧರ್ಮಾಧಿಕಾರಿಗಳು ರಮೇಶ್ ಬಾಬು ಹಾಗೂ ಮಗಳು ಶ್ರುತಿ ಪ್ರೇಮ್ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ಮಾತನಾಡಿ, ಪರಮೇಶ್ವರನ ಪ್ರತಿರೂಪವಾದ ಶ್ರೀ ಕಾಳಭೈರವೇಶ್ವರ ಮಹಾಕ್ಷೇತ್ರವಾದ ವಾರಣಾಸಿಯಲ್ಲಿ ಮಹಾ ಸ್ಮಶಾನ ಕಾವಲುಗಾರರಾಗಿ ಜನಗಳಿಗೆ ಮುಕ್ತಿಯನ್ನು ನೀಡುತ್ತಿದ್ದಾರೆ ಎಂದರು. ಕಾಳಭೈರವ ಅಷ್ಟಕದಲ್ಲಿ ತಿಳಿಸಿದ ಹಾಗೆ ಶೋಕ ಮೋಹ ಲೋಭ ದೈನ್ಯ ತಾಪ ನಾಶನಂ ಅನ್ನುವ ಹಾಗೆ ಜನಗಳ ಅಂತಃ ಶತ್ರುಗಳನ್ನು ಭಗವಂತ ನಾಶ ಮಾಡಬೇಕು ಎಂದರು. ದೇಶವು ಸುಭಿಕ್ಷವಾಗಿರಲು ಅರಿಕೇರಿ ಶ್ರೀ ನಾಗನಾಥೇಶ್ವರ ಸ್ವಾಮಿಯಲ್ಲಿ ಆ ಕಾಳಭೈರವರನ್ನು ಆವಾಹನೆ ಮಾಡಿ ಪೂಜಿಸಲಾಯಿತು ಎಂದರು. ಸರ್ವೇ ಜನೇ ಸುಖಿನೋ ಭವಂತು. ಕಾಮಕ್ರೋಧಾದಿ ಸಮಸ್ತ ಅಂತಃಶತ್ರುಗಳನ್ನು ನಾಶ ಮಾಡಬೇಕೆಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರು. ಇಲ್ಲಿ ಭಗವಂತನಲ್ಲಿ ನಾವು ಈ ಒಂದು ಕಾಳಭೈರವವನ್ನು ಆವಾಹನೆ ಮಾಡಿ ಎಲ್ಲ ದೇಶ ಸುಭಿಕ್ಷವಾಗಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಾಯಿತು. ಈ ಒಂದು ಕಾಳಭೈರವನು ಪರಮೇಶ್ವರನಿಗೆ ಪ್ರತಿರೂಪವಾಗಿ ಮಹಾಕ್ಷೇತ್ರವಾದಂತಹ ವಾರಣಾಸಿಯಲ್ಲಿ ಮಹಾಶ್ಮಶಾನವನ್ನು ಕಾವಲು ಕಾಯುವ ಮಹಾನುಭಾವ. ಅಲ್ಲಿ ಯಾರು ದೇಹತ್ಯಾಗ ಮಾಡ್ತಾರೋ ಅವರಿಗೆ ಮುಕ್ತಿಯನ್ನು ನೀಡುವನು. ಈ ಒಂದು ಕಾಳಭೈರವಾಷ್ಟಕದಲ್ಲಿ ಹೇಳಿದಂತಹ ಶೋಕ ಮೋಹ ಲೋಭ ದೈನ್ಯ ತಾಪ ನಾಶನಂ ಅಂತ ಇನ್ನು ಹೇಳ್ತಾರೋ ಅದೇ ಥರ ಈ ಒಂದು ಎಲ್ಲ ಶೋಕಗಳು, ಕೋಪತಾಪಗಳು, ಮದಮಾತ್ಸರ್ಯಗಳು, ಕಾಮಗಳು ಇವೆಲ್ಲ ನಾಶ ಆಗಬೇಕು ಅಂತ ಭಗವಂತನಿಗೆ ಇವತ್ತು ಪ್ರತಿಯೊಬ್ಬರೂ ಪ್ರಾರ್ಥನೆ ಮಾಡಿ ಎಲ್ಲರಲ್ಲೂ ದುರ್ಗುಣಗಳಲ್ಲೂ ಹೋಗಿ ಒಳ್ಳೆಯ ಗುಣ ಬಂದು ಪ್ರತಿಯೊಬ್ಬರು ಈ ದೇಶವನ್ನು ಸುಭಿಕ್ಷವಾಗಿರಲು ಸಹಕರಿಸಬೇಕಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಾಯಿತು. ಹರಿ ಓಂ ಸ್ವಸ್ತಿ. ಸರ್ವೇ ಜನಾಃ ಸುಖಿನೋ ಭವಂತು. हिरण्य